ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ಇನ್ನು ಮುಂದೆ ರೈತರು ಕಚೇರಿಗೆ ಅಲೆದಾಡುವ ಅವಶ್ಯಕತೆ ಇಲ್ಲ. ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಎಲ್ಲಾ ದಾಖಲೆಗಳು ಕ್ಷಣ ಮಾತ್ರದಲ್ಲೇ ಸಿಗಲಿವೆ. ಮತ್ತೊಂದೆಡೆಯಲ್ಲಿ ರಾಜ್ಯದಲ್ಲಿ LPG ಸಿಲಿಂಡರ್ ಕೊರತೆ ಕುರಿತಂತೆ ಆಹಾರ ಇಲಾಖೆಯಿಂದ ಸಹಾಯವಾಣಿ ಆರಂಭ. ಇದೇ ಮಧ್ಯೆ ಮುಂದಿನ ಒಂದು ವಾರದ ಒಳಗೆ ಹೋಟೆಲ್ಗಳಿಗೂ LPG ಸಿಲಿಂಡರ್ ಪೂರೈಕೆ ಎಂದು KH ಮುನಿಯಪ್ಪನವರ ಹೇಳಿಕೆ. ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಸಿಲಿಂಡರ್ ಕೊರತೆ ನಡುವೆನೇ ಪ್ರಧಾನಿ ಮೋದಿಯವರ ವಿಡಿಯೋ ವೈರಲ್ ಆಗಿದೆ. ಉಚಿತ LPG ವಿತರಣೆ ಮಾಡುವ ಯೋಜನೆ ಕುರಿತಂತೆ ಶಾಕಿಂಗ್ ಮಾಹಿತಿ. ಏನಿದು ಯೋಜನೆ? ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ. ಇನ್ನು ರಾಜ್ಯದ ಶಾಲಾ ಮಕ್ಕಳಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಶಿಕ್ಷಣಕ್ಕಾಗಿ 1,000 ರೂಪಾಯಿಂದ 60,000 ರೂಪಾಯಿವರೆಗೆ ಸಹಾಯಧನ ಘೋಷಣೆ. ಎಷ್ಟು ಹಣ ಯಾರಿಗೆ ಸಿಗುತ್ತೆ, ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು, ಎಲ್ಲ ಸುದ್ದಿ ನೋಡೋಣ. ಇನ್ನು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಕಂತು ಬಿಡುಗಡೆ ಮಾಡಲಾಗಿದ್ದು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಕೇಂದ್ರದ ಸಚಿವ HD ಕುಮಾರಸ್ವಾಮಿ ಅವರ ಟೀಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ. ಯಾಕಂದ್ರೆ ಇನ್ನು ಮುಂದೆ ರೈತರ ಕೆಲಸಗಳು ಸುಲಭವಾಗಿ ನಡೆದು ಹೋಗಲಿವೆ. ಹೌದು, ಕಂದಾಯ ಇಲಾಖೆಯ ಕೆಲಸಗಳಿಗಾಗಿ ರೈತರು ಇನ್ನು ಮುಂದೆ ತಾಲೂಕು ಕಚೇರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳ ಹಿಂದೆ ಅಲಿಯುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಡಿಜಿಟಲ್ ತಂತ್ರಜ್ಞಾನದ ನೆರವಿನಿಂದ ಜನರ ಮನೆ ಬಾಗಿಲಿಗೆ ಸೇವೆ ತಲುಪಿಸಲು ಸರ್ಕಾರ ಈ ಚಾವಡಿ ಎಂಬ ಅತ್ಯಾಧುನಿಕ ತಂತ್ರಾಂಶವನ್ನ ಜಾರಿಗೆ ತಂದಿದೆ. ಹೌದು, ಇದು ರೈತರ ಪಾಲಿಗೆ ನಿಜಕ್ಕೂ ಡಿಜಿಟಲ್ ಸಂಜೀವನಿಯಾಗಿ ಪರಿಣಮಿಸಲಿದೆ. ಹೌದು ಸ್ನೇಹಿತರೆ, ಏನಿದು ಈ ಚಾವಡಿ ಎಂಬ ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರವೂ ಕೂಡ ನೋಡೋಣ. ಹೌದು, ಈ ಒಂದು ಹಿಂದೆ ಆಸ್ತಿ ವರ್ಗಾವಣೆ, ಭೂ ಪರಿವರ್ತನೆ ಅಥವಾ ಪೌತಿ ಖಾತೆ ಮಾಡಿಸಲು ರೈತರು ಕಚೇರಿಯಿಂದ ಕಚೇರಿ ಅಲೆದಾಡಿ ಸುಸ್ತಾಗುತ್ತಿದ್ರು. ಅರ್ಜಿ ಸಲ್ಲಿಕೆ ಮಾಡಿದ್ರು ಕೂಡ ಅದರ ಸ್ಥಿತಿ ಏನಾಯಿತು ಎಂದು ತಿಳಿಯುವುದೇ ದೊಡ್ಡ ಸವಾಲಾಗಿತ್ತು. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ ಸ್ನೇಹಿತರೆ. ಈ ಚಾವಡಿ ಎಂಬ ಒಂದು ತಂತ್ರಾಂಶ ಮೂಲಕ ಕೇವಲ ಒಂದೇ ಕ್ಲಿಕ್ನಲ್ಲಿ ನಿಮ್ಮ ಅರ್ಜಿಯ ಇಂಚಿಂಚು ಮಾಹಿತಿ ನೀವು ಪಡೆದುಕೊಳ್ಳಬಹುದು. ಮತ್ತು ಇದು ಮಧ್ಯವರ್ತಿಗಳ ಹಾವಳಿಗೂ ಕೂಡ ಬ್ರೇಕ್ ಹಾಕಿದ್ದು ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ. ಹೌದು ಸ್ನೇಹಿತರೆ, ಈ ಚಾವಡಿ ಮೂಲಕ ಲಭ್ಯವಿರುವ ಸೇವೆಗಳು ಯಾವುದೆಂದರೆ ಜಮೀನಿನ ಹಕ್ಕು ಬದಲಾವಣೆ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು. ಮತ್ತು ಮರಣ ಹೊಂದಿರುವ ಹಿರಿಯರ ಹೆಸರಲ್ಲಿದ್ದಂಥ ಜಮೀನನ್ನು ವಾರಸುದಾರರ ಹೆಸರಿಗೆ ಬದಲಾಯಿಸುವುದು ಮತ್ತು ಆ ಒಂದು ಅರ್ಜಿಯ ಪ್ರಗತಿ ಪರಿಶೀಲನೆ ಮಾಹಿತಿ ನೀವು ಪಡೆದುಕೊಳ್ಳಬಹುದು. ಮತ್ತು ಅದೇ ರೀತಿ ಫಾರ್ಮ್ 12 ಮತ್ತು ಫಾರ್ಮ್ 21 ಅಂತಹ ಪ್ರಮುಖ ದಾಖಲೆಗಳನ್ನು ಕೂಡ ಈ ಒಂದು ವೆಬ್ಸೈಟ್ ಮೂಲಕ ನೀವು ಪಡೆದುಕೊಳ್ಳುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಇದು ಸಂಪೂರ್ಣವಾಗಿ ಆನ್ಲೈನ್ ಆಗಿದ್ದು ಈ ಮೂಲಕ ಮಧ್ಯವರ್ತಿಗಳಿಗೆ ಹಣ ನೀಡುವ ಅವಶ್ಯಕತೆ ಇನ್ನು ಮುಂದೆ ಇರೋದಿಲ್ಲ. ರೈತರು ಕಚೇರಿ ಮುಂದೆ ಹೋಗಿ ಸಾಲು ಸಾಲು ನಿಲ್ಲುವ ಅಗತ್ಯವೂ ಕೂಡ ಇರೋದಿಲ್ಲ. ಎಷ್ಟು ದಿನಗಳಿಂದ ಅರ್ಜಿ ಬಾಕಿ ಇದೆ ಎಂಬ ಮಾಹಿತಿಯೂ ಕೂಡ ನೀವು ಶೀಘ್ರವಾಗಿಯೇ ಪಡೆದುಕೊಳ್ಳಬಹುದು. ಹೀಗೆ ಸಾಲು ಸಾಲು ರೈತರ ಕೆಲಸಗಳು ಇನ್ನು ಮುಂದೆ ಸುಲಭವಾಗಲು ಈ ಚಾವಡಿ ಯೋಜನೆ ತುಂಬಾನೇ ಸಹಾಯಕವಾಗಲಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ಈ ಚಾವಡಿ ಎಂದು ಕಮೆಂಟ್ ಮಾಡಿ. ಬನ್ನಿ ಎರಡನೇ ಮಾಹಿತಿಗೆ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಯುದ್ಧದ ಪರಿಣಾಮದಿಂದ ಕರ್ನಾಟಕದಲ್ಲಿ ಸಿಲಿಂಡರ್ ಕೊರತೆ ಎದುರಾಗಿದೆ. ಹೌದು, ರಾಜ್ಯದಲ್ಲಿ ಹಲವು ಭಾಗಗಳಲ್ಲಿ LPG ಗ್ಯಾಸ್ ಸಿಲಿಂಡರ್ ಕೊರತೆ ಕಂಡು ಬರುತ್ತಿದ್ದು, ಇದೇ ಒಂದು ಹಿನ್ನೆಲೆಯಲ್ಲಿ ಕೆಲವು ಕಡೆ ಕಾಳಸಂತೆಯಲ್ಲಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಕೆಲವು ಕಡೆ ಸಿಲಿಂಡರ್ಗಳನ್ನೇ ಕೊಡುತ್ತಿಲ್ಲ, ಅರ್ಜಿ ಸಲ್ಲಿಕೆ ಮಾಡಿದ್ರು ಕಾಯುವಂತೆ ಮಾಡುತ್ತಿದ್ದಾರೆ. ಹೀಗೆ ಸಾಲು ಸಾಲು ದೂರುಗಳು ಕೇಳಿ ಬಂದಿದ್ದು, ಹಾಗಾಗಿ ಆಹಾರ ಇಲಾಖೆಯಿಂದ ಸಹಾಯವಾಣಿ ಸಂಖ್ಯೆ 1 ಆರಂಭ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ಕಠಿಣ ಪರಿಸ್ಥಿತಿಗೆ ಕಡಿವಾಣ ಹಾಕಲು ಕರ್ನಾಟಕದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಹತ್ವದ ಕ್ರಮ ತೆಗೆದುಕೊಂಡಿದೆ. LPG ವಿತರಣೆ ಸಂಬಂಧಿಸಿದ ದೂರನ್ನು ಸ್ವೀಕರಿಸಲು ಒಂದು ವಿಶೇಷ ಸಹಾಯವಾಣಿ ಸಂಖ್ಯೆಯನ್ನೇ ಆರಂಭ ಮಾಡಿದೆ. ಹೌದು, ಮಾಹಿತಿಯ ಪ್ರಕಾರ ರಾಜಧಾನಿ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ತುಂಬಾನೇ ತೀವ್ರವಾಗಿದೆ. ಗ್ರಾಹಕರು ಬುಕ್ಕಿಂಗ್ ಮಾಡಿದ ನಂತರವೂ ಕೂಡ ಸಿಲಿಂಡರ್ ವಿತರಣೆಯಲ್ಲಿ ವಿಳಂಬವಾಗುತ್ತಿದ್ದು, ಇನ್ನು ಕೆಲವು ಕಡೆ ಏಜೆನ್ಸಿಗಳು ಅನಾವಶ್ಯಕವಾಗಿ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಅಥವಾ ಕಾಳಸಂತೆಯಲ್ಲಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಇಂತಹ ಘಟನೆಗಳ ಬಗ್ಗೆ ಇನ್ನು ಮುಂದೆ ನೀವು ದೂರು ನೀಡಬಹುದು ಸ್ನೇಹಿತರೆ. ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ವಿವರಿಸಿದರೆ ತಕ್ಷಣವೇ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಆಹಾರ ಇಲಾಖೆಯು ತಿಳಿಸಿದೆ. ಇನ್ನಿದೇ ಮಧ್ಯೆ ಮತ್ತೊಂದು ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಹೌದು ಸ್ನೇಹಿತರೆ, ಮುಂದಿನ ಒಂದು ವಾರದ ಒಳಗೆ ಹೋಟೆಲ್ಗಳಿಗೆ ಮತ್ತೊಮ್ಮೆ LPG ಸಿಲಿಂಡರ್ ಪೂರೈಕೆ ಮಾಡುತ್ತೇವೆ ಎಂದು KH ಮುನಿಯಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ರಾಜ್ಯದಲ್ಲಿ ಸಿಲಿಂಡರ್ಗಳ ಯಾವುದೇ ಕೊರತೆ ಇಲ್ಲ, ಸರಬರಾಜು ನಿಯಮಿತವಾಗಿಯೇ ಮಾಡಲಾಗ್ತಾ ಇದೆ. ಆದರೆ ಕೆಲವು ಕಡೆ ಜನರು ಆತಂಕಗೊಂಡು ಅಗತ್ಯಕ್ಕಿಂತ ಹೆಚ್ಚಿನ ಸಿಲಿಂಡರ್ ಬುಕ್ಕಿಂಗ್ ಮಾಡುತ್ತಿದ್ದು, ಹಾಗಾಗಿನೇ ಗೊಂದಲ ಉಂಟಾಗಿದೆ ಎಂದು KH ಮುನಿಯಪ್ಪನವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ
ಪ್ರತಿದಿನ ಸುಮಾರು 850 ಮೆಟ್ರಿಕ್ ಟನ್ LPG ಗ್ಯಾಸ್ ಪೂರೈಕೆ ಆಗುತ್ತಿದ್ದು ಬಳಕೆ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನಾವು ಗ್ರಾಹಕರಿಗೆ ಸ್ವಲ್ಪ ನೋಡಿಕೊಂಡು ಅನಿಲವನ್ನು ಬಳಸುವಂತೆ ಮನವಿ ಮಾಡಿದ್ದೇವೆ. ಇನ್ನು ಹೋಟೆಲ್ಗಳಿಗೆ ಇನ್ನು 1 ವಾರದಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಮಾಡುತ್ತೇವೆ ಎಂದಿದ್ದಾರೆ. ಸಾಮಾನ್ಯವಾಗಿ ಸರ್ಕಾರ ನಗರ ಪ್ರದೇಶಗಳಿಗೆ 25 ರಿಂದ 30 ದಿನಗಳಿಗೆ 1 ಬಾರಿ ಸಿಲಿಂಡರ್ ವಿತರಣೆ ಮಾಡುತ್ತೆ. ಗ್ರಾಮಾಂತರ ಪ್ರದೇಶಗಳಲ್ಲಿ 45 ದಿನಕ್ಕೆ 1 ಬಾರಿ ಸಿಲಿಂಡರ್ ಬಳಕೆ ಆಗುತ್ತೆ. ಇದಕ್ಕೆ ಅನುಗುಣವಾಗಿಯೇ ಇನ್ನು ಮುಂದೆ ಸರಬರಾಜು ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಇನ್ನು ಇದೇ ಮಧ್ಯೆ ಸ್ನೇಹಿತರೆ, ಪ್ರಧಾನಿ ಮೋದಿ ಅವರ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಹೌದು ಸ್ನೇಹಿತರೆ, ಉಚಿತವಾಗಿ LPG ವಿತರಣೆ ಮಾಡುತ್ತಿದ್ದಾರೆ ಎಂಬ ಒಂದು ಪ್ರಧಾನಿ ಮೋದಿ ಅವರು ಮಾತನಾಡಿರುವ ವಿಡಿಯೋ ಫೇಸ್ಬುಕ್ ನಲ್ಲಿ ಭಾರಿ ವೈರಲ್ ಆಗಿದೆ. ಪಶ್ಚಿಮ ಏಷ್ಯಾ ಯುದ್ಧದ ಕಾರಣದಿಂದ ಉಂಟಾಗಿರುವ LPG ಬಿಕ್ಕಟ್ಟನ್ನು ಪರಿಹರಿಸುವುದಕ್ಕಾಗಿ ಉಜ್ವಲ ಯೋಜನೆಯಡಿಯಲ್ಲಿ ಉಚಿತವಾಗಿಯೇ LPG ಸಿಲಿಂಡರ್ ವಿತರಣೆ ಮಾಡುವ ಯೋಜನೆ ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಎನ್ನುವಂತೆ ಆ ಒಂದು ವಿಡಿಯೋದಲ್ಲಿ ತೋರಿಸಲಾಗಿದೆ. ಆದರೆ ಸ್ನೇಹಿತರೆ, ಇದು ಒಂದು AI ಎಡಿಟ್ ವಿಡಿಯೋ ಆಗಿದೆ. ಅಂದ್ರೆ ವಿಡಿಯೋದಲ್ಲಿ ಮೋದಿ ಅವರೇ ಮಾತನಾಡುವ ರೀತಿಯಲ್ಲಿ ವಾಯ್ಸನ್ನ ಎಡಿಟ್ ಮಾಡಿದ್ದಾರೆ ಸ್ನೇಹಿತರೆ. ಹೌದು, 2019 ಫೆಬ್ರವರಿ 24ರಂದು ಉತ್ತರ ಪ್ರದೇಶದಲ್ಲಿ ಗೋರಖ್ಪುರದಲ್ಲಿ ಪ್ರಧಾನಿ ಮೋದಿ ಅವರು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಉದ್ಘಾಟನೆ ಸಮಾರಂಭದಲ್ಲಿ ಈ ಒಂದು ಭಾಷಣವನ್ನ ಮಾಡಿದ್ರು. ಅದೇ ಭಾಷಣದ ವಿಡಿಯೋವನ್ನ ಯಾರೋ ಕಿಡಿಗೇಡಿಗಳು ಎಡಿಟ್ ಮಾಡಿ AI ಬಳಸಿ ಪ್ರಧಾನಿ ಮೋದಿ ಅವರೇ LPG ಸಿಲಿಂಡರ್ ಬಗ್ಗೆ ಘೋಷಣೆ ಮಾಡಿರುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಪ್ರಧಾನಿ ಮೋದಿ ಅವರು ಎಲ್ಲಿಯೂ ಕೂಡ ಉಚಿತವಾಗಿ LPG ಸಿಲಿಂಡರ್ ಕೊಡುವ ಬಗ್ಗೆ ಆ ಒಂದು ವಿಡಿಯೋದಲ್ಲಿ ಹೇಳಿರೋದಿಲ್ಲ. ಇದೊಂದು AI ಎಡಿಟ್ ವಿಡಿಯೋ ಆಗಿದೆ. ಹಾಗಾಗಿ ನಿಮ್ಮ ಮೊಬೈಲ್ಗೆ ಉಚಿತ ಸಿಲಿಂಡರ್ ಎಂಬ ಒಂದು ಫೋನ್ ಕರೆ ಬಂದ್ರೆ, ಮೆಸೇಜ್ ಬಂದ್ರೆ, ಲಿಂಕ್ ಬಂದ್ರೆ ನೀವು ಅದಕ್ಕೆ ಕ್ಲಿಕ್ ಮಾಡಲು ಹೋಗಬೇಡಿ ಸ್ನೇಹಿತರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಎಲ್ಲಿಯೂ ಕೂಡ ಉಚಿತವಾಗಿ LPG ಕೊಡುವ ಘೋಷಣೆ ಮಾಡಿಲ್ಲ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮ್ಮ ಮನೆಯಲ್ಲೂ ಕೂಡ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಯಾವ ತರಗತಿಯಲ್ಲಿ ಓದುತ್ತಿದ್ದಾರೆ ಕಮೆಂಟ್ ಮಾಡಿ. ಯಾಕಂದ್ರೆ ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರವೇ 60,000 ರೂಪಾಯಿವರೆಗೆ ಸಹಾಯಧನ ಕೊಡಲಿದೆ. ಹೌದು, 1ನೇ ತರಗತಿಯಿಂದ ಹಿಡಿದು PU ಪದವಿ ಮತ್ತು ವೃತ್ತಿಪರ ಕೋರ್ಸ್ವರೆಗೂ ಹಂತ ಹಂತವಾಗಿ ಸಹಾಯಧನ ಹಣವನ್ನು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ. ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಏಳಿಗೆಗಾಗಿ ಹಾಗೂ ಕಾರ್ಮಿಕರ ಕೌಶಲ್ಯ ಅಭಿವೃದ್ಧಿಗಾಗಿ ಸರ್ಕಾರ ಹಲವಾರು ಯೋಜನೆ ಜಾರಿಗೆ ತಂದಿದೆ. ಅದರಲ್ಲಿ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಯೋಜನೆಯೂ ಕೂಡ ಒಂದಾಗಿದೆ. ಹೌದು, 1ನೇ ತರಗತಿಯಿಂದ ಹಿಡಿದು PhD ಹಾಗೂ ಪ್ರತಿಷ್ಠಿತ ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ವಾರ್ಷಿಕವಾಗಿ ಸಹಾಯಧನವನ್ನು ಸರ್ಕಾರವೇ ಜಮೆ ಮಾಡಲಿದೆ. 1,800 ರೂಪಾಯಿಂದ ಹಿಡಿದು 60,000 ರೂಪಾಯಿವರೆಗೆ ವಿದ್ಯಾರ್ಥಿ ವೇತನ ಲಭ್ಯವಿದೆ ಸ್ನೇಹಿತರೆ. ಹೌದು, ಮಾಹಿತಿಯ ಪ್ರಕಾರ 1ರಿಂದ 10ನೇ ತರಗತಿ ಓದುವ ಮಕ್ಕಳಿಗೆ 1,800 ರೂಪಾಯಿಂದ 3,000 ರೂಪಾಯಿವರೆಗೆ ಸಹಾಯಧನ ಘೋಷಣೆ ಮಾಡಲಾಗಿದ್ದು, ಒಂದೊಮ್ಮೆ ಕಾಲೇಜಿನಲ್ಲಿ BA BCom ಅಂತಹ ಸಾಮಾನ್ಯ ಪದವಿ ಓದುತ್ತಿದ್ರೆ ಆಗ 15,000 ರೂಪಾಯಿ, ವೈದ್ಯಕೀಯ ಅಥವಾ ಇಂಜಿನಿಯರ್ ಕೋರ್ಸ್ ಮಾಡುತ್ತಿದ್ರೆ 25,000 ರೂಪಾಯಿಂದ 35,000 ರೂಪಾಯಿವರೆಗೆ ಸಹಾಯಧನ ಘೋಷಣೆ ಮಾಡಲಾಗಿದೆ. ಇನ್ನು ಕೊನೆಯದಾಗಿ IIT, ಏಮ್ಸ್ ಅಂತಹ ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಓದುತ್ತಿದ್ರೆ ಅಂತಹ ಮಕ್ಕಳ ಬ್ಯಾಂಕ್ ಖಾತೆಗಳಿಗೆ 60,000 ರೂಪಾಯಿವರೆಗೆ ಸರ್ಕಾರ ನೆರವು ಕೊಡಲಿದೆ ಸ್ನೇಹಿತರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ ನಲ್ಲಿ ಸ್ಕಾಲರ್ಶಿಪ್ ಎಂದು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಕೊನೆಯ ಮಾಹಿತಿಗೆ ಹೋಗೋಣ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತನ್ನ ಬಿಡುಗಡೆ ಮಾಡಿದೆ. ಹೌದು ಸ್ನೇಹಿತರೆ, ರಾಜ್ಯದ ಹಲವು ಜಿಲ್ಲೆಯ ಫಲಾನುಭವಿಗಳಿಗೆ ಮತ್ತೊಂದು 2,000 ರೂಪಾಯಿ ಜಮೆ ಆಗ್ತಾ ಇದೆ. ಈ ಬಾರಿಯ ಈ ಕಂತು ಡಿಸೆಂಬರ್ ತಿಂಗಳ 2025ರ ಕಂತಾಗಿದೆ ಎಂದು ಹೇಳಲಾಗ್ತಾ ಇದೆ. ಹೌದು, ಸರ್ಕಾರ ಹಂತ ಹಂತವಾಗಿ ಬಾಕಿ ಕಂತು ಜಮೆ ಮಾಡಲು ಮುಂದಾಗಿದೆ. ಬಜೆಟ್ನಲ್ಲಿ CM ಸಿದ್ದರಾಮಯ್ಯರು ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚುವರಿ ಅನುದಾನ ಮೀಸಲಿಟ್ಟಿದ್ದು, ಇದೇ ಬೆನ್ನಲ್ಲೇ ಬಾಕಿ ಕಂತುಗಳು ಇದೀಗ ಜಮೆ ಆಗುವುದು ಶುರುವಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೂ ಫೆಬ್ರವರಿ, ಜನವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಒಂದು ಬಾರಿ ಆದರೂ 2,000 ರೂಪಾಯಿ ಜಮವಾಗಿದೆಯಾ ಕಮೆಂಟ್ ಮಾಡಿ. ಇನ್ನು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ HD ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಬಜೆಟ್ನಲ್ಲಿ ಬರೀ ಅಂಕಿಅಂಶ ತೋರಿಸಿ ಏನು ಮಾಡ್ತೀರಿ, ಜನರ ಆಸೆಗಳನ್ನು ಈಡೇರಿಸಬೇಕಲ್ಲವೇ? ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ, ಮುಂದಿನ ದಿನಗಳು ಕರಾಳವಾಗಿರಲಿವೆ, ಎಚ್ಚರಿಕೆಯಿಂದ ನಿರ್ಧಾರ ಮಾಡಿ ಎಂದು ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವುದೇ ತಕರಾರು ಇಲ್ಲ, ಅದಕ್ಕೆ ನನ್ನ ವಿರೋಧ ಇಲ್ಲ. ಆದರೆ ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ 70 ರಿಂದ 75 ಸಾವಿರ ಕೋಟಿ ನೀವು ಹಣ ಖರ್ಚು ಮಾಡಿರಬಹುದು. ಈ ಒಂದು ಹಣ ನೀವು ಎಲ್ಲಿಂದ ತರ್ತಾ ಇದ್ದೀರಿ ಎಂದು ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗಲೇ ರಾಜ್ಯದ ಸಾಲ 8.24 ಲಕ್ಷ ಕೋಟಿ ತಲುಪಿದೆ. ಈಗ ಮತ್ತೊಮ್ಮೆ ಈ ಒಂದು ವರ್ಷ ಹೊಸದಾಗಿ 1.32 ಲಕ್ಷ ಕೋಟಿ ಸಾಲ ಮಾಡಲು ಮುಂದಾಗಿದ್ದೀರಿ. ಈ ಒಂದು ಸಾಲದ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ.
ನಾನು ಕೂಡ ಈ ಒಂದು ಹಿಂದೆ ಅಲ್ಪಾವಧಿಗೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ. ಸಾಲ ಮನ್ನಾ ಮಾಡುತ್ತೇನಂತ ಮಾತು ಕೊಟ್ಟಿದ್ದೆ, ಹಣವೇ ಇಲ್ಲ, ಸಾಲ ಮನ್ನಾ ಹೇಗೆ ಮಾಡ್ತೀರಿ ಎಂದು ಟೀಕೆ ಮಾಡಿದ್ರು. ಆದರೂ ಕೂಡ ನಾನು ಎಲ್ಲಿಯೂ ಕೂಡ ಸಾಲ ಮಾಡಿದ್ದೇನೆ, ರೈತರ ಸಾಲ ಮನ್ನಾ ಮಾಡಿ ತೋರಿಸಿದೆ ಎಂದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ಇದೇ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇಂದು ರಾಜ್ಯದಲ್ಲಿ ಬೆಲೆ ಏರಿಕೆ ಮಿತಿಮೀರಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ 2,000 ಹಣದಿಂದಲೇ ಕೋಟ್ಯಾಂತರ ಗೃಹಿಣಿಯರ ಮನೆಯಲ್ಲಿ ಒಲೆ ಉರಿತಾ ಇದೆ. ಕೇಂದ್ರ ಸರ್ಕಾರವು ಕೂಡ ಸಾಲ ಮಾಡಿನೇ ದೇಶ ನಡೆಸುತ್ತಿರುವುದು. ನಾವು ಮಾಡುತ್ತಿರುವ ಸಾಲ ಜನ ಕಳ್ಳನಕ್ಕಾಗಿ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ರಾಜ್ಯದ ಆರ್ಥಿಕ ಚಕ್ರ ಚಲಿಸಲು ಗೃಹಲಕ್ಷ್ಮಿ ಯೋಜನೆ ಅಂತಹ ಯೋಜನೆಗಳು ಅನಿವಾರ್ಯ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಎಷ್ಟೇ ಇತ್ತು ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.